ಇತ್ತೀಚಿನ ದಿನಗಳ ಬೆಳವಣಿಗೆ ಬಗ್ಗೆ ಚಿತ್ರರಂಗದ ಬಗ್ಗೆ ಚಿತ್ರರಂಗದ ಕೇಳಲೇಬೇಡಿ ಸರ್, ಅವರೆಲ್ಲ ಕುಲಿಗೆಟ್ಟವ್ರು. ಚಿತ್ರರಂಗನೇ ಕುಲಿಗೆಟ್ಟೋಗಿದೆ. ಒಬ್ಬೊಬ್ಬರು 4 ಜನ ಮದುವೆ ಆಗ್ತಾರೆ, ಇವ್ರು ಹೆಂಡ್ರು ಬಿಡ್ತಾರೆ, ಅವ್ರ ಹೆಂಡ್ರು ಕರ್ಕೊಂತಾರೆ. ರಾಜಕೀಯದ ಬೇಕಾದ್ರೆ ಕೇಳಿ ಹೇಳ್ಬಿಡ್ತೀನಿ. ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಅವನಿನ್ನೂ ದೊಡ್ಡ ಹೈಯೆಸ್ಟು. ಅವನು ಯಾವಾಗ ಬಂಡಿಯಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡಿನೋ ಅವತ್ತೇ ದರ್ಶನ್ ಪಿಕ್ಚರೇ ನೋಡಲ್ಲ. ನಾನು ಯಾಕೆ ಅಂತ ಅವ್ನು ನೋಡಲ್ಲ. ನಾವೇನಿದ್ರು ನಾವು ಕುಮಾರಸ್ವಾಮಿ ಪಾರಾಡ್ಸು JDS. ಅವನು ಯಾವಾಗ ಹೋಗಿ ಸುಮಲತಾ ಪಾರಾಡ್ ಈಗ ಅವ್ರವ್ವ ಹೋಗೇ ಇಲ್ಲ. ನಮ್ಮವ್ವ ಅಂತಿದ್ದ, ಅವ್ರವ್ವನೇ ಹೋಗಿಲ್ಲ. ಈಗ ಅದೇ ನೋಡ್ತಾ ಇದ್ದೆ, 1 ವರ್ಷ ಬೇಕಂತ ಅವ್ನಿಗೆ ಬೇಲಾಗೋದಕ್ಕೆ. ಅವ್ನು ಮಾಡಿರೋ ಕೆಲಸಕ್ಕೆ ಕಾಲು ಹಿಡಿದ್ಬಿಟ್ಟು ಇದು ಲಾರಿಗೆ ಹೊಡೆದವನಂತೆ. ಇವೆಲ್ಲ ಮಾಡಬೇಕಾ? ಎಷ್ಟೋ ಜನ ಮೆರೆಸ್ತಿದ್ರು. ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಅವನ್ನ ಎದೆ ಮೇಲೆ ಅಚ್ಚಿ ಹಾಕಿಸ್ಕೊಂಡಿದ್ರು. ತಂದೆ ತಾಯಿನ ಹುಟ್ಟಿದ ತಂದೆ ತಾಯಿ ಬಿಟ್ಬಿಟ್ರು. ಹಂಗೆ ಇವಾಗ ಏನಾಯಿತು, ಎಲ್ಲ ಅಯ್ಯೋ ಅವ್ನು ಯಾಕೆ ಮಾಡ್ಕೊಂಡು ಅಂತಾರೆ. ಆ ಥರ ಏನು ಮಾಡೋಕ್ಕಲ್ಲ ಸರ್. ಪಾಪ ತುಂಬವರೆಗೂ ಮೆರಿತಾ ಇರ್ತಾರೆ. ಪಾಪ ತುಂಬಿದ ಮೇಲೆ ಒಂದು ದಿವಸ ಹೊರಟೋಗ್ತಾರೆ. ಅಭಿಮಾನಿಗಳೆಲ್ಲ ತಪ್ಪು ಮಾಡಿಲ್ಲ ಇನ್ನೂ ಅಂತ ಸರ್. ತಪ್ಪು ಮಾಡಿದ್ರೆ CCTVಲಿ ಬಂದೈತಾ ಸರ್? ಅದು ತಪ್ಪು ಮಾಡಿರೋದಕ್ಕೆಲ್ಲ ಸರ್ ಬಂದಿರೋದು. ಈಗ ನಾನು ತಪ್ಪು ಮಾಡಿದರೆ ನಾನು ತಪ್ಪು ಅಂತ ಒಪ್ಕೊಬೇಕು. ತಪ್ಪು ಮಾಡಿರಲಿಲ್ಲ ಅಂದರೆ ಅವ್ನು ಬಂದಿರೋಣ ಅಲ್ವಾ? ತಪ್ಪು ಮಾಡಿರೋದಕ್ಕೆ ಬಂದಿರೋದು ಗೊತ್ತಾಗೋಯ್ತು ಅವನಿಗೆ. CC ಕ್ಯಾಮ್ರಾ ಯಾವಾಗ ಪೊಲೀಸ್ನವ್ರು ಓಪನ್ ಮಾಡ್ರು ಎಲ್ಲ ಗೊತ್ತಾಗೋಯ್ತು. ಇನ್ನು ಯಾಕೆ ಬೇಕು? ಇಲ್ಲಿಂದ ಗೇಡಿ ಹಾಕ್ಕೊಂಡು ಬಿಡ್ತಾರೆ. 175 ಜನ ಹೋಗಿರೋದು ಮೈಸೂರಿಗೆ ಅಲ್ವಾ? ಬೇಕಾದು ಹೆಂಗ ಪಾಪ ಇವನು ರಾಮಮೂರ್ತಿ ಒಳ್ಳೆ ಇಂಪ್ರೂವ್ ಮಾಡ್ದ. ಯಾರು ಹೇಳೋ? ನಮ್ಮ ಚಿಕ್ಕಣ್ಣನ ಮಗ, ಇಟ್ಗೆಗುಡಿ ಚಿಕ್ಕಣ್ಣನ ಅವರ ಚಿಕ್ಕಣ್ಣ ಅಕ್ಕನ ಮಗ ರಾಮಮೂರ್ತಿ ಶಿವನಹಳ್ಳಿ. ಅವ್ರ ಮೆಜೆಸ್ಟಿಕ್ ಪಿಕ್ಚರ್ ತೆಗ್ದಾರೆ ಅವರೇ ಅಲ್ವಾ? ಅದರಿಂದ ಇಂಪ್ರೂವ್ ಆದ. ಇವತ್ತು ದುರಂಕಾರ ಇದೇ ಎಲ್ಲರೂ ಮಾಡ್ತಾರೆ. ಎಲ್ಲರ ಮನೇಲಿ ಫ್ಯಾಮ್ಲಿ ಇದ್ದೇ ಇರುತ್ತೆ. ಈ ಥರ ಓವರ್ ಆಯ್ತದು. ಶಿಕ್ಷೆ ಆಗ್ಬೇಕಂತೀರ? ಆಗಲೇಬೇಕು ಅವನಿಗೆ. ಅವ್ನು ಶಿಕ್ಷಣ ಆಗ್ಬೇಕು. ಅವ್ನು ಮಾಡೋದ್ರೊಳಗೆ ಅರ್ಧ ಪಾಪ ಅಮ್ಮಂಗೆ ಕೊಟ್ಬಿಡ್ಬೇಕು. ಯಾರು ಹೇಳಿ? ಸತ್ತೋಯವನಲ್ಲ, ಅವ್ರ ತಂದೆ ತಾಯಿಗೆ ಅಮ್ಮಂಗೆ ಕೊಟ್ಬಿಡ್ಬೇಕು. ಇನ್ನೊಂದ್ಸಲ ಯಾರು ಮಾಡಲ್ಲ. ನಾನೇ ಆಗಿರಲಿ, ನಾನಿವಾಗ ಏನೋ ಹುಷಾರಾಗಿ ಗಾಡಿ ಓಡಿಸಿದ್ರು ಓಕೆ. ನಾನೇನಾದ್ರು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಒಂದು ಇದು ಕೊಟ್ಟಾಗ ಭಯ ಇರ್ತೈತಿ ಇನ್ನೊಬ್ರಿಗೂ. ಕರೆಕ್ಟ್ ಅಲ್ವಾ ಸರ್? ಸರಿ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.